ಹಸುವಿನ ಕೆಚ್ಚಲು ಇರದ ಪ್ರಕರಣ ಸಂಬಂಧ ಕಾಟನ್ಪೇಟೆ ಪಶು ಆಸ್ಪತ್ರೆಗೆ ಸಚಿವ ಜಮೀರ್ ಅಹ್ಮದ್ ಭೇಟಿ ಕೊಟ್ಟಿದ್ದಾರೆ. ಪ್ರಾಣಿಗಳ ಮೇಲೆ ಯಾಕೆ ದ್ವೇಷ ಅನ್ನುವಂತಹ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಇಟ್ಟಿದ್ದಾರೆ. 3 ಹಸುಗಳನ್ನ ನಾನೇ ಕೊಡಿಸ್ತೀನಿ, ನೀವೇನೇ ಕೊಡಿಸಬಹುದು ಸರ್, ಆಗಿರೋದನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ನೋವನ್ನ ನುಂಗ್ತಾ ಇರುವಂತಹ ಹಸುಗಳನ್ನ ಕೇಳಕ್ಕಾಗತ್ತಾ ನಿನಗೇನಾಗ್ತಾ ಇದೆ ಅಂತ, ನೀನು ಹೇಗೆ ತೀರಿಸ್ಕೊಳ್ತೀಯ ಇದನ್ನ ಅನ್ನೋದನ್ನ ಏನಾದರೂ ಅದ್ರ ಜೊತೆಗೆ ಮಾತಾಡಕ್ಕಾಗತ್ತಾ? ಅದರ ಭಾವನೆಯನ್ನ ನೀವು ಆ ಮಾಲೀಕನಿಗೆ 3 ಹಸು ಕೊಡಿಸ್ಬೋದು. ಆ ಮಾಲೀಕನ ಅಟ್ಯಾಚ್ಮೆಂಟ್ ಏನಿರುತ್ತೆ, ಆ ಬಂಧವನ್ನ ನೀವು ಕಡ್ದು ಹಾಕಕ್ಕೆ ಸಾಧ್ಯನಾ? ಇಲ್ಲ, ಅದು ಯಾರು ಮಾಡಿದ್ರು ಮನೆ ಮುಖ್ಯಮಂತ್ರಿಗಳು ಕಮಿಷನರ್ ಫೋನ್ ಮಾಡಿಬಿಟ್ಟು ನಾವು ಬಳ್ಳಾರಿ ಇದ್ವಿ. ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಮದುವೆಗಳು ಇತ್ತು, ಆ ಹಿನ್ನೆಲೆಯಲ್ಲಿ ನಾವು ಬಳ್ಳಾರಿಗೆ ಹೋಗಿದ್ವಿ. ಅಲ್ಲಿಂದಾನೇ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಅವ್ನು ಯಾವನಾನೇ ಇರಲಿ ಅವನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ನಾವು. ಸರ್, ಈಗ CCTV ಎಲ್ಲ ಇದು ಮಾಡಿದ್ದಾರೆ. ಇಲ್ಲ, ಪೊಲೀಸವರೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಈಗ CCTV ಎಲ್ಲ ತಗ್ಸಿ ಎಲ್ಲ ಐಡೆಂಟಿಫೈ ಮಾಡ್ತಾರೆ. ಅದೇನಾಗಿದೆ, ಆ ಪರ್ಟಿಕ್ಯುಲರ್ ಸ್ಪಾಟಲ್ಲಿ CCTV ಇಲ್ಲ, ಅದು ಅಲ್ಮಾ ಸ್ಕೂಲ್ ಅಂತ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಂತಹ ಅಮಾನವೀಯ ಘಟನೆಯ ಕುರಿತು CM ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಸುಗಳ ಕೆಚ್ಚಲನ್ನು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. CM ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ನಡೆದ ಅಮಾನವೀಯ ಘಟನೆಯ ಬಗ್ಗೆ ಮಾತನಾಡಿದ್ದು ಹೀಗೆ: ಯಾರೇ ಈ ಕೆಲಸ ಮಾಡಿದ್ರೂ ಕೂಡ ತಪ್ಪು, ಅಕ್ಷಮ್ಯ. ಕಾನೂನಿನ ಪ್ರಕಾರ ಅಂಥವರಿಗೆ ಶಿಕ್ಷೆ ಆಗೇ ಆಗುತ್ತೆ. ತಪ್ಪು ಮಾಡಿದವರ ವಿರುದ್ಧ ಶಿಕ್ಷೆ ಆಗುತ್ತೆ ಕಾನೂನಿನ ಪ್ರಕಾರ ಅಂಥೇಳಿ CM ಸಿದ್ದರಾಮಯ್ಯನವರು ಬೆಂಗಳೂರಿನ ಅಮಾನವೀಯ ಘಟನೆಯ ಕುರಿತು ಹಸುವಿನ ಕೆಚ್ಚಲಿಗೆ ಚೂರಿಯಿಂದ ಇರಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಈಗ ತಾನೇ ಅಲ್ಲಿ ಕಮಿಷನರ್ ಜೊತೆ ಮಾತಾಡಿದೆ. ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಅವ್ರು ಯಾರು ಅಂತ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ ಕಮಿಷನರಿಗೆ. ಅವರಿಗೆ ಯಾರು ಮಾಡಿದ್ರು ಕೂಡ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ. ಅದಕ್ಕೆ ಹಿಂದೂ ಸಂಘಟನೆ